ಎರಡು ಶಕ್ತಿಶಾಲಿ ರಾಷ್ಟ್ರಗಳ ನಡುವಿನ ರಣಭೀಕರ ಯುದ್ಧ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಇಸ್ರೇಲ್ ಮತ್ತು ಇರಾನ್ ಎರಡು ರಾಷ್ಟ್ರಗಳ ಕಾಳಗ ಭಾರೀ ಸಾವು ನೋವುಗಳಿಗೆ ಸಾಕ್ಷಿಯಾಗಿದೆ. ಯುದ್ಧ ಪ್ರಾರಂಭವಾಗಿ ವಾರವಾದರೂ ಎರಡು ರಾಷ್ಟ್ರಗಳು ಯುದ್ಧಕ್ಕೆ ವಿರಾಮ ಹೇಳುವ ಯಾವುದೇ ಲಕ್ಷಣ ಕಾಣುತ್ತಿಲ್ಲ. ಈ ನಡುವೆ ಇದೀಗ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಇರಾನ್ನ ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದು ಈಗ ಯುದ್ಧದ ದಿಕ್ಕನ್ನೇ ಬದಲಾಯಿಸಿದೆ. ಈ ರಣಭೀಕರ ಯುದ್ಧದ ಪರಿಣಾಮವನ್ನ ಭಾರತ ಕೂಡ ಎದುರಿಸುವಂತಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಮೇಲಿನ ಕೋಪಕ್ಕೆ ಇರಾನ್ ಇದೀಗ ಹೊರ್ಮೋಜ್ ಜಲಸಂಧಿಯನ್ನ ಮುಚ್ಚುವ ದೊಡ್ಡ ನಿರ್ಧಾರಕ್ಕೆ ಬಂದಿದೆ. ಇದರಿಂದ ಮೊದಲ ಹೊಡೆತ ತಿನ್ನುವುದು ಇಸ್ರೇಲು ಅಲ್ಲ, ದೊಡ್ಡಣ್ಣ ಅಮೆರಿಕನೂ ಅಲ್ಲ. ದೊಡ್ಡ ಹೊಡೆತ ಅನುಭವಿಸುವುದು ಇಸ್ರೇಲ್ ಮತ್ತು ಇರಾನ್ ರಾಷ್ಟ್ರಗಳೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿರುವ ಭಾರತ. ಹೊರ್ಮೋಜ್ ಜಲಸಂಧಿ ಮುಚ್ಚುವ ನಿರ್ಧಾರಕ್ಕೆ ಬಂದ ಇರಾನ್ನ ಮಿತ್ರ ರಾಷ್ಟ್ರಗಳನ್ನ ಈಗಾಗಲೇ ಮಟ್ಟ ಹಾಕಿರುವ ಇಸ್ರೇಲ್ ಈಗ ಇರಾನ್ ಮೇಲೆ ಮುಗಿಬಿದ್ದಿದೆ. ಇಸ್ರೇಲ್ ಒಂದೇ ರಾತ್ರಿಯಲ್ಲಿ ಇರಾನಿನ ಹಲವಾರು ಸೇನಾ ನಾಯಕರು ಮತ್ತು ಅಣುವಿಜ್ಞಾನಿಗಳನ್ನ ಹತ್ಯೆಗೈದು ಇರಾನ್ ದೇಶದ ಇಡೀ ವಾಯು ಪ್ರದೇಶವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇಸ್ರೇಲ್ ಪೆಟ್ಟಿನಿಂದ ಸುಧಾರಿಸಿಕೊಂಡು ತಕ್ಕ ಪ್ರತಿಕ್ರಿಯೆ ಕೂಡ ನೀಡುವಲ್ಲಿ ಇರಾನ್ ಯಶಸ್ವಿಯಾಗಿದೆ. ಈ ಎರಡು ರಾಷ್ಟ್ರಗಳ ನಡುವಿನ ಯುದ್ಧಕ್ಕೆ ಈಗ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಅಮೆರಿಕ ಕಾಲಿಡುತ್ತಿದ್ದಂತೆ ಇರಾನ್ನ ಪ್ರಮುಖ ಅಣು ಘಟಕದ ಮೇಲೆ ದಾಳಿ ಮಾಡಿ 3 ಪರಮಾಣು ಘಟಕಗಳನ್ನ ಉಡೀಸ್ ಮಾಡಿದೆ. ಇದರಿಂದ ಬೆಚ್ಚಿಬಿದ್ದ ಇರಾನ್ ವಿಧಿ ಇಲ್ಲದೆ ಹೊರ್ಮೋಜ್ ಜಲಸಂಧಿ ಮುಚ್ಚುವ ದೊಡ್ಡ ನಿರ್ಧಾರ ಮಾಡಿದೆ. ಹೊರ್ಮೋಜ್ ಜಲಸಂಧಿ ವಿಶ್ವದ 5ನೇ 1 ಭಾಗ ತೈಲ ಅನಿಲ ಸಾಗಾಣಿಕೆಯ ಮಾರ್ಗವಾಗಿದೆ. ಇದೀಗ ಈ ಜಲಸಂಧಿಯನ್ನ ಮುಚ್ಚಿ ಹಾಕಿದೆ ಇರಾನ್. ಇದು ಇಡೀ ಜಗತ್ತಿನಲ್ಲಿ ತೈಲಾತಂಕಕ್ಕೆ ಕಾರಣವಾಗಿದೆ. ಇರಾನ್ನ ಈ ನಿರ್ಧಾರ ಈಗ ನಿತ್ಯ ಬಳಕೆಯ ತೈಲ ಮತ್ತು ಅನಿಲಕ್ಕಾಗಿ ಕೊಲ್ಲಿ ರಾಷ್ಟ್ರಗಳನ್ನೇ ನೆಚ್ಚಿಕೊಂಡಿರುವ ಭಾರತವೂ ಸೇರಿದಂತೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ತಲ್ಲಣಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಎಲ್ಲಿದೆ ಈ ಹೊರ್ಮೋಜ್ ಜಲಸಂಧಿ? ಏನಿದರ ವಿಶೇಷತೆ ಗೊತ್ತಾ? ಪರ್ಷಿಯನ್ ಕೊಲ್ಲಿಯು ಪಶ್ಚಿಮ ಏಷ್ಯಾದಲ್ಲಿರುವ ಒಂದು ದೊಡ್ಡ ಜಲಸಂಧಿಯಾಗಿದೆ. ಇದು ಅರಬ್ಬಿ ಸಮುದ್ರದ ಒಂದು ವಿಸ್ತರಣೆಯಾಗಿದ್ದು ಇರಾನ್, ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಬಹ್ರಾನ್, ಕತಾರ್, ಯುಎಇ ಮತ್ತು ಒಮಾನ್ ದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಇದನ್ನ ಐತಿಹಾಸಿಕವಾಗಿ ಪರ್ಷಿಯನ್ ಕೊಲ್ಲಿ ಎಂದು ಕರೆಯಲಾಗುತ್ತೆ. ಪರ್ಷಿಯನ್ ಕೊಲ್ಲಿಗೆ ಹೋಗಬೇಕಾದರೆ ಹೊರ್ಮೋಜ್ ಜಲಸಂಧಿ ಏಕೈಕ ಮಾರ್ಗವಾಗಿದೆ. ಅಂದಹಾಗೆ ಇದು ಕೇವಲ 33 ಕಿಲೋಮೀಟರ್ ಅಗಲದ ಅತಿ ಕಿರಿದಾದ ಜಲಸಂಧಿಯಾಗಿದೆ. ಆದರೆ ಈ ಮಾರ್ಗದ ಹಡಗು ಮಾರ್ಗಗಳು ಇನ್ನೂ ಕಿರಿದಾಗಿವೆ. ಒಂದು ಆಗಮನ ಮತ್ತು ನಿರ್ಗಮನ ಮಾರ್ಗಗಳಿದ್ದು ಅವು ಕೇವಲ 3 ಕಿಲೋಮೀಟರ್ ಮಾತ್ರ ಅಗಲವಾಗಿವೆ. ಹಾಗಾಗಿ ದಾಳಿ ಆದಾಗಲೆಲ್ಲ ಇದನ್ನ ಮುಚ್ಚುವ ಬೆದರಿಕೆಗೆ ಸದಾಕಾಲ ಗುರಿಯಾಗುತ್ತಲೇ ಇರುತ್ತೆ ಈ ಜಲಸಂಧಿ. ಆದರೆ ಈ ಬಾರಿ ಇರಾನ್ ಹೊರ್ಮೋಜ್ ಜಲಸಂಧಿಯನ್ನ ಮುಚ್ಚಿ ಇಡೀ ಜಗತ್ತಿಗೆ ಆತಂಕವನ್ನುಂಟು ಮಾಡಿದೆ. ಹೊರ್ಮೋಜ್ ಜಲಸಂಧಿ ಮುಚ್ಚುವುದರಿಂದ ಏನೆಲ್ಲ ಆಗತ್ತೆ? ಇರಾನ್ ಹೊರ್ಮೋಜ್ ಜಲಸಂಧಿ ಮುಚ್ಚಿರುವುದರಿಂದ ಜಗತ್ತಿಗೆ 20% 25% ತೈಲ ಪೂರೈಕೆ ಸ್ಥಗಿತಗೊಳ್ಳುತ್ತದೆ. ಪರ್ಷಿಯನ್ ಕೊಲ್ಲಿ ತೀರದಲ್ಲಿರುವ ಸೌದಿ ಅರೇಬಿಯಾ, ಯುಎಇ, ಒಮಾನ್, ಬಹ್ರಾನ್, ಕತಾರ್, ಕುವೈತ್, ಇರಾಕ್, ಇರಾನ್ ದೇಶಗಳಿದ್ದು ಈ ಮಾರ್ಗದ ಮೂಲಕವೇ ಜಗತ್ತಿನ ವಿವಿಧ ದೇಶಗಳಿಗೆ 90% ತೈಲ ಸರಬರಾಜಾಗುತ್ತದೆ. ಜಗತ್ತಿನ 2ನೇ ದೊಡ್ಡ ಆರ್ಥಿಕತೆಯಾದ ಚೀನಾ ಇಲ್ಲಿನ 50% ತೈಲದ ಮೇಲೆ ಅವಲಂಬಿತವಾಗಿದೆ. ಇನ್ನು ಜಪಾನ್ ಕೂಡ 95% ಮತ್ತು ದಕ್ಷಿಣ ಕೊರಿಯಾ 71% ಇಲ್ಲಿನ ತೈಲವನ್ನೇ ನೆಚ್ಚಿಕೊಂಡಿದೆ. ಇರಾನ್ ವಿಶ್ವದಲ್ಲಿಯೇ ಅತಿ ಹೆಚ್ಚು ತೈಲ ನಿಕ್ಷೇಪವನ್ನ ಹೊಂದಿದೆ. ಶುರುವಾಗಿದೆ ಜಗತ್ತಿಗೆ ಈ ತೈಲಾತಂಕ. ಇರಾನ್ ಇಸ್ರೇಲ್ ಉದ್ವಿಗ್ನತೆ ಹೆಚ್ಚುತ್ತಿದ್ದಂತೆ ಜಗತ್ತಿನ ತೈಲ ಮಾರುಕಟ್ಟೆಗಳು ಭಯಭೀತಗೊಂಡಿವೆ. ಇರಾನ್ ಮಿಲಿಟರಿ ಮತ್ತು ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ಮತ್ತು ಇರಾನ್ ಪ್ರತಿಕಾರವು ಈಗಾಗಲೇ ಹದಗೆಟ್ಟಿರುವ ಜಾಗತಿಕ ಪೂರೈಕೆ ಸರಪಳಿಯನ್ನು ಅಲುಗಾಡಿಸಿದೆ. ಹೊರ್ಮೋಜ್ ಜಲಸಂಧಿಯಂತಹ ಪ್ರಮುಖ ವ್ಯಾಪಾರ ಮಾರ್ಗಗಳು ಘರ್ಷಣೆಯಲ್ಲಿ ಸಿಲುಕಿಕೊಳ್ಳಬಹುದೆಂಬ ಆತಂಕ ಹೆಚ್ಚುತ್ತಿರುವ ನಡುವೆಯೇ ತೈಲ ಕಂಪನಿಗಳು, ಹಡಗು ಸಂಸ್ಥೆಗಳು ಮತ್ತು ನಿಯಂತ್ರಕ ಘಟಕಗಳು ಪರದಾಡುವಂತಾಗಿವೆ. ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕದ ಅಲೆ ಸೃಷ್ಟಿಯಾಗಿದ್ದು ಈಗಾಗಲೇ ತೈಲದ ಬೆಲೆಯೂ ಏರಿಕೆಯಾಗಿದೆ. ಇರಾನ್ ಜಾಗತಿಕ ತೈಲ ಪೂರೈಕೆಯ ಮಹತ್ವದ ಭಾಗವಾಗಿರುವುದರಿಂದ ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳ ಬಳಕೆಯ ಮೇಲೆ ಜಗತ್ತಿನಾದ್ಯಂತ ಪರಿಣಾಮ ಬೀರುತ್ತೆ. ಇದುವರೆಗೂ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿರಲಿಲ್ಲ. ಇರಾನ್ಗೆ ಶರಣಾಗುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದರು. ಆದರೆ ಶರಣಾಗದ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿಯೇ ಬಿಟ್ಟಿದೆ. ಅಮೆರಿಕ ಎಂಟ್ರಿ ಕೊಡುತ್ತಿದ್ದಂತೆ ಎರಡು ರಾಷ್ಟ್ರಗಳ ನಡುವೆ ಇದ್ದ ಯುದ್ಧದ ದಿಕ್ಕೇ ಬದಲಾಗಿದೆ. ಹೊರ್ಮೋಜ್ ಜಲಸಂಧಿ ಮುಚ್ಚುವುದರಿಂದ ಅಮೆರಿಕನ್ನರ ಆರ್ಥಿಕತೆ ಮೇಲೂ ದೊಡ್ಡ ಹೊಡೆತ ಬೀಳಲಿದೆ. ಇದು ಅಮೆರಿಕದ ಮಿಲಿಟರಿ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಅಮೆರಿಕ ಹೊರತುಪಡಿಸಿ ಅತಿ ಹೆಚ್ಚು ಅಮೆರಿಕದ ಸೇನಾಪಡೆಗಳು ಮಧ್ಯಪ್ರಾಚ್ಯದ ಕತಾರ್, ಜೋರ್ಡಾನ್, ಯುಎಇ, ಬಹ್ರಾನ್, ಕುವೈತ್, ಇರಾಕ್ನಲ್ಲಿದೆ.
1980 ಮತ್ತು 1988ರ ನಡುವಿನ ಇರಾನ್ ಮತ್ತು ಇರಾಕ್ ಯುದ್ಧದ ಸಮಯದಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಅಪಾರ ಪ್ರಮಾಣದ ದಾಳಿಗಳು ನಡೆದವು. ಆಗ ಇದನ್ನ ಟ್ಯಾಂಕರ್ ಯುದ್ಧವೆಂದೇ ಕರೆಯಲಾಯಿತು. ಆದರೆ ಎಂದಿಗೂ ಹರ್ಮೋಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ಚಿರಲಿಲ್ಲ. ಭಾರತವು ತೈಲ ಮತ್ತು ದ್ರವೀಕೃತ ಅನಿಲ ಪೂರೈಕೆಗಾಗಿ ಹೆಚ್ಚಾಗಿ ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. ಭಾರತಕ್ಕೆ 40% ತೈಲ ಮಧ್ಯಪ್ರಾಚ್ಯದಿಂದನೇ ಬರುತ್ತೆ. ಜಲಸಂಧಿಯನ್ನ ಇರಾನ್ ಮುಚ್ಚಿದ್ದೇ ಆದರೆ ಭಾರತಕ್ಕೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯವನ್ನ ಉಂಟು ಮಾಡುತ್ತೆ. ಇದರಿಂದ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಗಗನಕ್ಕೇರಲಿದೆ. ಹಾಗೆ ಭಾರತಕ್ಕೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಜೊತೆಯೂ ಉತ್ತಮ ಬಾಂಧವ್ಯವಿದೆ. ಇರಾನ್ನೊಂದಿಗೆ ಭಾರತ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಸಂಬಂಧವನ್ನ ಹೊಂದಿದೆ. ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಎಲ್ಲಾ ದೇಶಗಳೊಂದಿಗೆ ಸಂಬಂಧವನ್ನ ಬ್ಯಾಲೆನ್ಸ್ ಮಾಡುವುದು ಕೂಡ ಭಾರತಕ್ಕೆ ದೊಡ್ಡ ಸವಾಲಾಗಿದೆ. ಮೂರನೇ ವಿಶ್ವ ಯುದ್ಧದ ಭೀತಿ ಶುರುವಾಗಿದ್ದು ಈ ಸಮಯದಲ್ಲಿ ಭಾರತ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ? ಮೊದಲೆರಡು ವಿಶ್ವ ಯುದ್ಧದಲ್ಲಿ ತಟಸ್ಥ ನಿರ್ಧಾರ ತೆಗೆದುಕೊಂಡಿದ್ದ ಭಾರತ ಈ ಬಾರಿಯೂ ಅದೇ ನಿರ್ಧಾರಕ್ಕೆ ಬದ್ಧವಾಗಿರುವ ಎಲ್ಲಾ ಸಾಧ್ಯತೆ ಕೂಡ ಇದೆ.